ಹಿಂದಿನ ಸಂಚಿಕೆಯಲ್ಲಿ ಸಾಗರ್ಗೆ ತನ್ನ ತಪ್ಪಿನ ಅರಿವಾಗಿ ಸೌಮ್ಯಳನ್ನು ಮನೆಗೆ ಕರ್ಕೊಂಡು ಹೋಗೋಕ್ಕೆ ಮಂಗಳೂರಿಗೆ ಅವಳನ್ನು ಹುಡ್ಕೊಂಡು ಬಂದಿರ್ತಾನೆ. ಅವಳಿದ್ದ ಜಾಗ ಕೂಡ ಪತ್ತೆ ಹಚ್ಚಿ ಅವಳಿದ್ದ ಮನೆಗೆ ಬಂದಿರ್ತಾನೆ. ಸೌಮ್ಯ ಶಶಿ ಬಂದಿದ್ದಾನೆ ಅಂತ ಖುಷಿಯಿಂದ ಓಡೋಡಿ ಡೋರ್ ಓಪನ್ ಮಾಡಿ ನೋಡ್ತಾಳೆ. ಆದರೆ ಅಲ್ಲಿ ಸಾಗರ್ ನಿಂತಿದ್ದಾನೆ. ಸೌಮ್ಯಗೆ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ಸಾಕು ನಿಲ್ಲಿಸು ನಿನ್ನ ನಾಟಕನ ಸಾಗರ್. ನೀನು ಮನೆಯಿಂದ ಆಚೆ ಹೋಗು ಅಂದಾಗ ಹೋಗೋಕ್ಕೆ, ನೀನು ಕರೆದ ತಕ್ಷಣ ಓಡೋಡಿ ಬರೋಕ್ಕೆ ನಾನು ನಿನ್ನ ಹಳೆ ಸೌಮ್ಯ ಅಲ್ಲ. ಹೋಗು, ನಿನ್ನ ಗರ್ಲ್ ಫ್ರೆಂಡ್ ಸೀಮಾ ಇಷ್ಟು ಬೇಗ ನಿನಗೆ ಬೋರ್ ಆಗಿಬಿಟ್ಲಾ? ಎಲ್ಲಿ ನಿನ್ನ ಮಗು 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 ಅಂತ ಹೇಳಿ ನೀನು ನಿನ್ನ ತಾಯಿ ಇಬ್ಬರು ಬಡ್ಕೋತಾ ಇದ್ರಲ್ವಾ? ಹೋಗಿ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರಿ, ನನ್ನ ಪಾಡಿಗೆ ಬದುಕೋಗ್ಬಿಡಿ, ನನಗೀಗ ಇಬ್ಬರು ಮಕ್ಕಳಿದ್ದಾರೆ ಅಂತಾಳೆ ಸೌಮ್ಯ. ಆಗ ಸಾಗರ್, ಹೋ ಇಷ್ಟು ಬೇಗ 2 ಮಕ್ಕಳು ಬೇರೆ ಆಯ್ತಾ ನಿನಗೆ? ನೀನೇನು ಸಾಚನಾ? ನನ್ನನ್ನು ಮೋಸ್ಕರ ಅಂತ ಕರೀತಾ ಇದೀಯಾ? ಸಮಸ್ಯೆ ಇರೋದು ನನಗೆ. ನನ್ನಿಂದ ಮಕ್ಕಳು ಕೊಡೋಕ್ಕಾಗಲ್ಲ ಅನ್ನೋ ಸತ್ಯ ನನಗೆ ಗೊತ್ತಾಗಿದೆ ಸೌಮ್ಯ. ನಿಜ ಹೇಳು ಸೌಮ್ಯ, ಯಾರ ಮಕ್ಕಳು ಇವರು? ಹೋಗಲಿ ಬಿಡು, ನೋ ಪ್ರಾಬ್ಲಮ್. ಯಾರ ಮಕ್ಕಳಾದರೂ ಆಗಿರಲಿ, ಇವುಗಳನ್ನ ಇಲ್ಲೇ ಬಿಟ್ಬಿಡು. ನೀನು ತಪ್ಪು ಮಾಡಿದ್ಯಾ, ನಾನು ತಪ್ಪು ಮಾಡಿದ್ದೀನಿ. ನಮ್ಮಿಬ್ಬರ ತಪ್ಪನ್ನು ತಿದ್ದುಕೊಂಡು ಮುಂದೆ ಸುಖವಾಗಿ ಸಂಸಾರ ನಡೆಸೋಣ ಬಾ ಅಂತ ಹೇಳಿ ಸೌಮ್ಯಳ ಕೈ ಹಿಡ್ಕೋತಾನೆ ಸಾಗರ್. ಸೌಮ್ಯ ಸಾಗರ್ನಿಂದ ಕೈ ಬಿಡಿಸ್ಕೊಂಡು ಕೆನ್ನೆಗೆ 2 ರಪ್ ಅಂತ ಬಾರಿಸ್ತಾಳೆ. ಸಾಕು ಮುಚ್ಚೋ ಬಾಯಿ, ನನ್ನನ್ನು ನಿನಗೆ ಕಂಪೇರ್ ಮಾಡ್ಕೋಬೇಡ. ನನಗೆ ಮಕ್ಕಳಾಗಿರೋದೇನು ನಿಜಾನೇ, ಆದರೆ ನಾನು ನಿನ್ನ ಥರ ಬೇರೆಯವರ ಸಹವಾಸ ಮಾಡಿಲ್ಲ. ನಾನು ಇಷ್ಟೆಲ್ಲ ಮಾಡಿದ್ದು ನಿನಗೋಸ್ಕರನೇ. ನನಗೆ ಹೇಗೆ ಮಕ್ಕಳಾಯಿತು ಅಂತ ಹೇಳೋ ಅವಶ್ಯಕತೆ ಇವಾಗಿಲ್ಲ. ನಿನಗೂ ನನಗೂ ಡಿವೋರ್ಸ್ ಆಗಾಗಿದೆ. ಮನೆಯಿಂದ ದಾಟು ಅಂತ ಕೈ ತೋರಿಸ್ತಾಳೆ. ಬೇರೆ ಊರಿಗೆ ಹೋಗಿದ್ದ ಶಶಿ ಅದೇ ಸಮಯಕ್ಕೆ ಅಲ್ಲಿಗೆ ಬರ್ತಾನೆ. 5 ನಿಮಿಷದ ಹಿಂದೆಯಿಂದ ಅಲ್ಲಿ ಆಗ್ತಿದ್ದ ಮಾತುಕತೆ ಗಲಾಟೆನೆಲ್ಲ ಕೇಳಿಸ್ಕೊಳ್ತಾ ನಿಂತಿರ್ತಾನೆ. ಸೌಮ್ಯಾಳಿಗೆ ಇಷ್ಟ ಇಲ್ದಿದ್ರು ಅವಳ ಗಂಡ ಸಾಗರ್ ಅವಳನ್ನು ಬಲವಂತದಿಂದ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನಿಸ್ತಿರೋದನ್ನು ನೋಡಿದ ಶಶಿ ಹೇಳ್ತಾನೆ, ನೋಡಿ ಸಾಗರ್, ಸೌಮ್ಯ ತುಂಬ ಒಳ್ಳೆಯವರು. ಹೆಂಡ್ತಿನ ನಡು ನೀರಲ್ಲಿ ಕೈ ಬಿಟ್ಟವ್ರು ನೀವು. ಈಗ ವಾಪಸ್ ಬರಬೇಕು ಅಂದರೆ ಆಗಲ್ಲ ಅಂತಾನೆ. ನೀನು ಯಾರೋ ನನಗೆ ಹೇಳೋಕ್ಕೆ ಅಂತ ಸಾಗರ್ ಶಶಿ ಮೇಲೆ ಕೈ ಮಾಡ್ತಾನೆ. ಸಾಗರ್ ಮತ್ತು ಶಶಿ ಮಧ್ಯೆ ಜಗಳ ಶುರುವಾಗುತ್ತೆ. ಇದನ್ನೆಲ್ಲ ನೋಡಿ ರೋಸಿ ಹೋದ ಸೌಮ್ಯ ಮಕ್ಕಳನ್ನು ಎತ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಇಬ್ಬರು ಜಗಳ ನಿಲ್ಲಿಸಿ ತಿರುಗಿ ನೋಡಿದರೆ ಸೌಮ್ಯ ಅಲ್ಲಿಲ್ಲ, ಮಕ್ಕಳು ಕೂಡ ಇರಲ್ಲ ಅಟ್ ಪ್ರೆಸೆಂಟ್. ಸೌಮ್ಯ ನಿಧಾನವಾಗಿ ಕಣ್ತೆರೆದು ನೋಡ್ತಾಳೆ. ಒಂದು ಪುಟ್ಟ ಹಳ್ಳಿಯಲ್ಲಿ ಮಲಗಿದ್ದಾಳೆ. ಕಣ್ಣು ಬಿಟ್ಟು ಕೂಡಲೇ ಅಕ್ಕಪಕ್ಕ ತನ್ನ ಮಕ್ಕಳನ್ನು ಹುಡ್ಕೋಕೆ ಶುರು ಮಾಡ್ತಾಳೆ. ಎದ್ದು ಬಂದು ಹೊರಗೆ ನೋಡಿದ್ರೆ ಮಕ್ಕಳನ್ನು ಜೋಕಾಲಿಯಲ್ಲಿ ಯಾರೋ ಹೆಂಗಸು ಜೋಗುಳ ಹಾಡಿ ಮಲಗಿಸ್ತಾ ಇದ್ದಾರೆ. ಅವರನ್ನು ನೋಡ್ತಿದ್ದ ಹಾಗೆ ಸೌಮ್ಯ ಅಮ್ಮ ಅಮ್ಮ ಅಂತ ಕೂಗಿ ಅವರನ್ನು ತಪ್ಕೋತಾಳೆ. ಹೌದು, ಅವರೇ ಸೌಮ್ಯ ತಾಯಿ. ಚಿಕ್ಕಂದಿರಲ್ಲಿ ಅವಳನ್ನು ಅನಾಥಾಶ್ರಮಕ್ಕೆ ಬಿಟ್ಟು ಹೋದ ಅವಳ ಹೆತ್ತ ತಾಯಿ ಅವರಾಗಿರ್ತಾರೆ. ಯಾರಮ್ಮ ನೀನು? ನಿನ್ನ ಮಕ್ಕಳು ನಮಗೆ ಬೋಟ್ನಲ್ಲಿ ಸಿಕ್ಕಿದ್ರಿ. ನಿನ್ನ ನೋಡಿದರೆ ತುಂಬ ನೊಂದು ಆಯಾಸ ಆಗಿರೋ ಹಾಗೆ ಕಾಣಿಸ್ತಾ ಇದ್ದೆ. ಅದಕ್ಕೆ ನಿನ್ನ ಹಸುಗೂಸುಗಳನ್ನ ನನ್ನ ಮನೆಗೆ ಕರ್ಕೊಬಂದೆ ಅಂತಾರೆ ಸೌಮ್ಯಳ ತಾಯಿ. ಸೌಮ್ಯಳ ತಾಯಿಗೆ ಅವಳನ್ನು ಚಿಕ್ಕದ್ದರಲ್ಲಿ ನೋಡಿದ್ರಿಂದ ಅವಳ ಗುರುತು ಅವರಿಗೆ ಸಿಗಲ್ಲ. ಆದರೆ ಸೌಮ್ಯ ಅವಳ ತಂದೆ ತಾಯಿನ ಗುರುತಿಸ್ತಾಳೆ. ಕಡೆಗೂ ಸೌಮ್ಯಗೆ ಅವಳ ಕಳೆದು ಹೋದ ಅಪ್ಪ ಅಮ್ಮ ಸಿಗ್ತಾರೆ. ಅವಳ ಖುಷಿಗೆ ಪಾರಾನೇ ಇಲ್ಲ. ಅಮ್ಮ, ನಾನು ಸೌಮ್ಯ. ಅನಾಥಾಶ್ರಮಕ್ಕೆ ಬಿಟ್ಟು ಹೋಗಿದ್ರಲ್ಲ,
ಅವಳೇ ನಾನು ಅಂತ ಹೇಳಿ ತನ್ನ ದುಃಖವನ್ನೆಲ್ಲ ತಾಯಿ ಬಳಿ ಹೇಳ್ಕೊಂಡು ಅಳ್ತಾಳೆ. ಆ ವಯಸ್ಸಾದ ತಂದೆ ತಾಯಿಗೂ ಸಾಯೋ ಕಾಲದಲ್ಲಾದರೂ ತಮ್ಮ ಮಗಳು ಸಿಕ್ಕಿದ್ಲು ಅನ್ನೋ ಖುಷಿ ಸಿಗುತ್ತೆ. ಇತ್ತ ಸಾಗರ್ ವಾಪಸ್ ಬೆಂಗಳೂರಿಗೆ ಬಂದಿದ್ದಾನೆ. ಶಶಿ ಸೌಮ್ಯ ಇಲ್ಲದ ಮನೆಯಲ್ಲಿ ಮತ್ತೆ ಒಂಟಿಯಾಗಿ ಕೂತ್ಕೊಂಡಿದ್ದಾನೆ. ತನ್ನ ಫೋನ್ ತಗೊಂಡು ಯಾವುದೋ ನಂಬರ್ಗೆ ಡಯಲ್ ಮಾಡ್ತಾನೆ. ಹಲೋ ಡಾಕ್ಟರ್, ನಾನು ಹೇಳಿದ ವಿಷಯ ಏನಾಯಿತು? ನಿಮಗೆ 1 ವೀಕ್ ಟೈಮ್ ಕೊಡ್ತೀನಿ, ಇಲ್ದಿದ್ರೆ ನಿಮ್ಮ ಮೇಲೆ ಲೀಗಲ್ ಆಗಿ ಆ್ಯಕ್ಷನ್ ತಗೋಬೇಕಾಗುತ್ತೆ ಅಂತ ಹೇಳಿ ಸಿಟ್ಟಿಂದ ಫೋನ್ ಕಟ್ ಮಾಡ್ತಾನೆ. 1 ವೀಕ್ ನಂತರ ಶಶಿ ಆ ಡಾಕ್ಟರ್ನ ಹುಡ್ಕೊಂಡು ಬೆಂಗಳೂರಿಗೆ ಬಂದಿರ್ತಾನೆ. ತುಂಬಾ ವೆಯ್ಟ್ ಮಾಡಿದ್ಮೇಲೆ ಆ ಡಾಕ್ಟರ್ ಅವನಿಗೆ ಸಿಗ್ತಾರೆ. ಅರೇ ಶಶಿ, ನೀವು ಇಲ್ಲಿಗೆ ಬಂದಿದ್ದೀರಾ? ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ನಲ್ಲ. ನೋಡಿ ಶಶಿ, ನಾನು ಹೇಳ್ತಿಲ್ವಾ ಮಗು ಸತ್ತೋಗಿದೆ ಅಂತ, ನನ್ನ ಮಾತು ನಂಬಿ ಪ್ಲೀಸ್ ಅಂತ ತಡವರಿಸ್ತಾ ಹೇಳ್ತಾರೆ ಡಾಕ್ಟರ್. ಇದೇನಿದು, ಶಶಿಗೆ ಮದುವೆನೇ ಆಗಿಲ್ಲ, ಈಗ ಮಗು ಅಂತೆಲ್ಲ ಕತೆ ಹೇಳ್ತಿದ್ದೀನಿ ಅಂತ ಕನ್ಫ್ಯೂಸ್ ಆಗಬೇಡಿ. ಶಶಿ ಅನಾಥ ಆಗಿರ್ತಾನೆ ಅಲ್ವಾ. ಅವನು ಒಂಟಿ ಬದುಕನ್ನು ಬದುಕೋಕ್ಕಾಗದೆ ಒಂದು ಮಗುನ ಬಾಡಿಗೆ ತಾಯಿ ಮೂಲಕ ಪಡಿಬೇಕು ಅಂತಿರ್ತಾನೆ. ಯಾಕಂದರೆ ಅವನ ವಂಶದ ಕುಡಿ ಬೆಳಿಬೇಕು ಅನ್ನೋ ಆಸೆ ಅವನಿಗೆ ತುಂಬಾ ಇರುತ್ತೆ. ಹಾಗಾಗಿ ಬಾಡಿಗೆ ತಾಯಿನ ಅವನು ಚೂಸ್ ಮಾಡ್ತಾನೆ. ಓಕೆ ಡಾಕ್ಟರ್, ನಿಮ್ಮ ಮಾತನ್ನ ನಂಬಬೇಕು ಅಂದರೆ ನನಗೆ ಆ ಬಾಡಿಗೆ ತಾಯಿನ ತೋರಿಸಿ ಅಂತಾನೆ. ಕಡೆಗೆ ಆ ಡಾಕ್ಟರ್ಗೆ ಬೇರೆ ಆಪ್ಷನ್ ಇಲ್ಲದೆ ಫೋಟೋನ ತೋರಿಸ್ತಾರೆ. ಆ ಫೋಟೋ ನೋಡ್ತಿದ್ದ ಶಶಿಗೆ ಶಾಕ್, ಖುಷಿ ಎರಡು ಒಟ್ಟೊಟ್ಟಿಗೆ ಆಗುತ್ತೆ. ಡಾಕ್ಟರ್ ಡಾಕ್ಟರ್, ನೀವು ನೀವು ತೋರಿಸ್ತಿರೋದು ನಿಜವಾಗ್ಲೂ ನನ್ನ ಮಗುವಿನ ತಾಯಿನಾ? ಓ ಮೈ ಗಾಡ್, ವಾಟ್ ಎ ಮಿರಾಕಲ್ ಅಂತಾನೆ. ಆಗ ಡಾಕ್ಟರ್ ಎಲ್ಲ ಸತ್ಯವನ್ನು ಹೇಳೋಕ್ಕೆ ಶುರು ಮಾಡ್ತಾರೆ. ನೋಡಿ ಶಶಿ, ಇವಳು ನನ್ನ ಫ್ರೆಂಡ್ ಸೌಮ್ಯ. ಇವಳ ಗಂಡನಿಗೆ ಮಕ್ಕಳಾಗದಿರೋ ಹಾಗೆ ಸಮಸ್ಯೆ ಇದೆ. ಆ ವಿಷಯ ಇವಳಿಗೆ ಗೊತ್ತಾಯಿತು. ತನ್ನ ಗಂಡ ನೊಂದ್ಕೋಬಾರ್ದು ಅಂತ ಆ ವಿಷಯ ಎಲ್ಲ ತನ್ನೊಳಗೆ ಇಟ್ಕೊಂಡು ಯಾರಿಗೂ ಹೇಳದೆ ಸುಮ್ಮನೆ ಇದ್ಲು. ಆದರೆ ಅವಳ ಅತ್ತೆ 2 ತಿಂಗಳೊಳಗೆ ನೀನು ತಾಯಿ ಆಗದಿದ್ರೆ ನಿನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹಿಂಸೆ ಕೊಡೋಕೆ ಶುರು ಮಾಡಿದರು. ಸೌಮ್ಯ ನನಗೆ ಚೈಲ್ಡ್ಹುಡ್ ಫ್ರೆಂಡ್. ಅವಳು ಎಲ್ಲವನ್ನ ಹೇಳ್ಕೊಂಡಾಗ ನಾನು ಅವಳಿಗೆ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡೆ. ಅದೇ ಸಮಯಕ್ಕೆ ನೀವು ಕೂಡ ಬಾಡಿಗೆ ತಾಯಿ ಮೂಲಕ ಮಗು ಪಡಿಬೇಕು ಅಂತ ನಮ್ಮ ಹಾಸ್ಪಿಟಲ್ಗೆ ಬಂದಿದ್ರಿ. ಆಗ ನಾನು ಯೋಚಿಸಿದೆ, ಆ ಬಾಡಿಗೆ ತಾಯಿ ಸೌಮ್ಯನೇ ಆಗಿರಲಿ ಅಂತ. ಅವಳಿಗೂ ಕೂಡ ಇದಕ್ಕೆ ಒಪ್ಪಿಸ್ದೆ. ನೋಡು ಸೌಮ್ಯ, ನೀನು ಬಾಡಿಗೆ ತಾಯಿ ಆಗೋಕ್ಕೆ ಒಪ್ಕೋ. ನೀನು ಯಾರು ಅಂತ ಅವರಿಗೆ ಗೊತ್ತಾಗಲ್ಲ. ಟೆಸ್ಟ್ ಟ್ಯೂಬ್ ಬೇಬಿ ಮೂಲಕ ಸ್ಪರ್ಮ್ನ ಇಂಜೆಕ್ಟ್ ಮಾಡಿದ್ರೆ ಟ್ವಿನ್ಸ್ ಮಕ್ಕಳಾಗೋ ಚಾನ್ಸ್ ಇರುತ್ತೆ. ಆ ಒಂದು ಮಗುನ ನೀನಿಟ್ಕೋ, ಮತ್ತೊಂದು ಮಗುನ ಅವರಿಗೆ ಕೊಡು. ಇನ್ ಕೇಸ್ ಟ್ವಿನ್ಸ್ ಆಗದಿದ್ರೆ ಮಗು ಸತ್ತೋಯ್ತು ಅಂತ ನಾನೇ ಅವರಿಗೆ ನಂಬಿಸ್ತೀನಿ. ನೋಡು ಸೌಮ್ಯ, ನೀನು ಹೆಲ್ದಿಯಾಗಿದೆಯಾ, ಆ ವ್ಯಕ್ತಿ ಕೂಡ ಹೆಲ್ದಿ ಪರ್ಸನ್. ನಿಮಗೆ ಟ್ವಿನ್ಸ್ ಮಕ್ಕಳಾಗೋ ಚಾನ್ಸಸ್ ತುಂಬಾ ಇದೆ. ನನ್ನ ಮೇಲೆ ನಂಬಿಕೆ ಇಡು. ನೀನು ನಿನ್ನ ಸಾಗರ್ನ ಮರ್ಯಾದೆನೂ ಉಳಿಸ್ಬಹುದು, ನಿಮ್ಮ ಪ್ರೀತಿನೂ ಉಳಿಸ್ಕೋಬಹುದು, ನಿಮ್ಮ ಅತ್ತೆ ಬಾಯಿನ ಮುಚ್ಚಿಸ್ಬೋದು. ಯೋಚನೆ ಮಾಡು ಅಂಥೇಳಿ ನಾನೇ ಸೌಮ್ಯನ ಒಪ್ಪಿಸ್ದೆ ಅಂತ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನ ಹೇಳ್ತಾರೆ ಆ ಡಾಕ್ಟರ್. ಇದನ್ನೆಲ್ಲ ಕೇಳ್ತಾ ಕೂತಿದ್ದ ಶಶಿಗೆ ಒಳಗೊಳಗೆ ತುಂಬಾ ಖುಷಿಯಾಗತ್ತೆ. ನಾನು ಯಾರನ್ನು ತುಂಬಾ ಪ್ರೀತಿಸೋಕ್ಕೆ ಶುರು ಮಾಡಿದ್ನೋ ಅವರೇ ನನ್ನ ಮಕ್ಕಳ ತಾಯಿಯಾಗಿದ್ದಾಳೆ. ಆದರೆ ಆ ವಿಷಯ ಅವಳಿಗೆ ಗೊತ್ತಿಲ್ವಲ್ಲ. ಅವಳನ್ನ ಹೇಗಾದರೂ ಮಾಡಿ ಹುಡುಕಬೇಕು. ಅವಳಿಗೆ ಎಲ್ಲ ವಿಷಯನ ತಿಳಿಸಿ ನನ್ನ ಪ್ರೀತಿನ ನಾನು ಉಳಿಸ್ಕೋಬೇಕು. ನನ್ನ ಮಕ್ಕಳನ್ನು ನನ್ನ ಕೈಯಾರೆ ಎತ್ಕೊಂಡು ಮುದ್ದಾಡಬೇಕು ಅಂತ ಅಂದ್ಕೊಂಡು ಅಲ್ಲಿಂದ ಖುಷಿಯಿಂದ ಹೊರಡ್ತಾನೆ. ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈಗ ಶಶಿ ಮುಂದೇನು ಮಾಡ್ತಾನೆ? ಸೌಮ್ಯನ ಎಲ್ಲಿ ಅಂತ ಹುಡುಕ್ತಾನೆ.
ಸೌಮ್ಯಗೆ ಈ ವಿಷಯ ಎಲ್ಲ ಗೊತ್ತಾದರೆ ಅವಳು ಶಶಿನ ಒಪ್ಕೋತಾಳಾ ಅಥವಾ ಸಾಗರ್ ಜೊತೆ ಇರ್ತಾಳಾ? ಕತೆ ಮುಂದುವರಿಯತ್ತೆ. ಪ್ಲೀಸ್ ಯಾರೂ ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕಥೆನ ಕೇಳ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಧನ್ಯವಾದ.